ಅದನ್ನು ಬಿಟ್ಟು ಈಗ ನಾವು ಮಾಡಬೇಕಾದದ್ದು ತುರ್ತಾಗಿ ರೈತರಿಗೆ 15 ಲಕ್ಷ ಎಕರೆಗೆ ನೀರಾವರಿ ಆಗ್ತಿತ್ತು ಅವ್ರದ್ದು ಒಂದು ಬೆಳೆ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅವ್ರಿಗೆ ಪರಿಹಾರ ಕೊಡಬೇಕು, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಅವ್ರ ನೆರವಿಗೆ ಯಾವ ರೀತಿ ಸರ್ಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತು ಅರ್ಧ ನೀರು ಸುಮಾರು 52 TMCS ನೀರನ್ನು ಹೊರಗಡೆ ಬಿಟ್ಟ ಮೇಲೆ ಅರ್ಧ ಉಳಿತು. ಮುಂದೆ ಏನು ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು? ಯಾಕಂದರೆ 3 ರಾಜ್ಯಗಳಿಗೆ ಹರಿದು ಹಂಚಿ ಹೋಗ್ತಕ್ಕಂಥ ನೀರು ಅವ್ರವ್ರ ಕಣ್ಣು. ಅದಕ್ಕಾಗಿ ಅದರ ಬಗ್ಗೆ ಚಿಂತನೆ ನಡಿಬೇಕು ಹೊರತು ಬೀದಿ ನಾಟಕ ನಡೀಬೇಕು. ರಾಜಕಾರಣ ಬೀದಿ ನಾಟಕ ಅವರು ಮಾಡಿದ್ರಲ್ಲ, ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ್ರೆ ಗೊತ್ತಲ್ಲ. ಇದೇ ಸಿದ್ದರಾಮಯ್ಯ, ಇದೇ DK, ಇವರೆಲ್ಲರೂ ಇಡೀ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ನಡೀಲಿಕ್ಕಾಗದೆ ಇರ್ತಕ್ಕಂಥ ಮುದುಕರನ್ನು ಕರೆಸಿ ನಡೆಸಲಿಕ್ಕೆ ಹಚ್ಚಿತ್ತು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆ ಒಳಗೆ ಕುಡಿಯುವ ನೀರಿನ ಯೋಜನೆದ ಮೇಕೆದಾಟು ನಾವು ಮಾಡ್ತೀವಿ ಅಂತೇಳಿ ಈಗ್ಯಾಕೆ ನಿದ್ದೆ ಮಾಡ್ತಾಯಿದ್ದಾರೆ? ಈಗ್ಯಾಕೆ ನಿದ್ದೆ ಮಾಡ್ತಾಯಿದ್ದಾರೆ? ಆಯಿತು, ನಮ್ಮದೇ ಸರ್ಕಾರ ಇದ್ದಾಗ ತುಂಗಭದ್ರಾದಲ್ಲಿ 20 TMCS ಹೂಳು ಸೇರಿದೆ ಡ್ಯಾಮ್ಗೆ. ಅದಕ್ಕಾಗಿ ಸಮಾನಾಂತರ ಜಲಾಶಯ ನವಲಿ ಮುಂದೆ ಕಟ್ಟಬೇಕು ಅಂತೇಳಿ ಬಜೆಟ್ನಲ್ಲಿ 1,000 ಕೋಟಿ ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಅದನ್ನ ಯಾಕೆ ಮುಂದುವರಿಸಬೇಕು? ಕೆಲಸ ಮುಂದುವರಿಸ್ಬೇಕಾಗಿತ್ತಲ್ಲ. 3 ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು. ಅದು ಸಣ್ಣ ಪ್ರಾಜೆಕ್ಟ್ ಅಲ್ಲ, 10,000 ಕೋಟಿ ಬೇಕಾಗ್ತದೆ. 10,000 ಕೋಟಿ ನವಲಿಗೆ ಬೇಕಾಗ್ತಕ್ಕಂಥ ಬಜೆಟ್ನಲ್ಲಿ ಪ್ರಾವಿಷನ್